ಬೆಳಗಾವಿ ಬಿಮ್ಸ್ನಲ್ಲಿ ಮತ್ತೊಬ್ಬ ಬಾಣಂತಿ ಸಾವು, ವೈದ್ಯರ ನಿರ್ಲಕ್ಷ್ಯಕ್ಕೆ ಬಾಣಂತಿ ಸಾವನ್ನಪ್ಪಿರುವಂತಹ ಆರೋಪ. ಬೆಳಗಾವಿಯ ಬಿಮ್ಸ್ನಲ್ಲಿ ಮತ್ತೆ ಬಾಣಂತಿಯರ ಸಾವಿನ ವಿಚಾರ ಕೇಳಿ ಬರ್ತಾ ಇದೆ. ಮತ್ತೊಂದು ಸಾವಾಗಿರುವಂತಹ ಕೇಸ್ ಇದು. ವೈದ್ಯರ ನಿರ್ಲಕ್ಷ್ಯಕ್ಕೆ ಬಾಣಂತಿ ಸಾವನ್ನಪ್ಪಿರುವಂತಹ ಆರೋಪ. ವೈಶಾಲಿ ಬಾಳಪ್ಪ ಜಿರ್ಲಿ ಮೃತ ಬಾಣಂತಿ. ಹುಕ್ಕೇರಿ ತಾಲೂಕಿನ ಗೌಡವಾಡ ಗ್ರಾಮದ ನಿವಾಸಿ. ನಿನ್ನೆ ಹೆರಿಗೆಗೆ ಅಂತ ಬಿಮ್ಸ್ ಆಸ್ಪತ್ರೆಗೆ ಅವ್ರನ್ನ ಕರೆದುಕೊಂಡು ಬಂದಿದ್ರು ಅವರ ಕುಟುಂಬದವರು. ಇಂದು ಬೆಳಗ್ಗೆ ವೈಶಾಲಿಗೆ ಎದೆನೋವು ಕಾಣಿಸ್ಕೊಂಡಿತ್ತು. ನಿನ್ನೆ ಹೆರಿಗೆ ನೋವು ಬಂತಂತ ಅವ್ರನ್ನ ಬಿಮ್ಸ್ ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ದಾರೆ ಅವರ ಫ್ಯಾಮಿಲಿಯವರು. ಇವತ್ತು ಬೆಳಗ್ಗೆ ವೈಶಾಲಿ ಅವರಿಗೆ ಎದೆನೋವು ಕಾಣಿಸ್ಕೊಂಡಿದೆ. ಅದಾದ ನಂತರ ವೈದ್ಯರು ಸರಿಯಾಗಿ ನೋಡ್ಕೊಳ್ಳಿಲ್ಲ, ವೈದ್ಯರ ನಿರ್ಲಕ್ಷ್ಯದಿಂದಲೇ ವೈಶಾಲಿ ಜೀವ ಹೋಗಿದೆ ಅಂತ ಅವರ ಕುಟುಂಬಸ್ಥರು ಆರೋಪ ಮಾಡ್ತಿದ್ದಾರೆ. ಯಾವ ಮೆಡಿಸಿನ್ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗಬೇಕು. ಬಾಣಂತಿ ಸಾವಿಗೆ ನ್ಯಾಯ ಬೇಕು ಅಂತ ಕುಟುಂಬದವರೀಗ ಪಟ್ಟು ಹಿಡಿದಿದ್ದಾರೆ. ಮರಣೋತ್ತರ ಪರೀಕ್ಷೆಗೆ ಬಿಡಲ್ಲವೆಂದು ಕುಟುಂಬದವರ ಪಟ್ಟು. ನಾವು ಯಾವುದೇ ಕಾರಣಕ್ಕೂ ಪೋಸ್ಟ್ ಮಾರ್ಟಮಿಗೆ ಬಿಡಲ್ಲ. ನೋಡಿ, ಇವರೇ ವೈಶಾಲಿ ಜಿರ್ಲಿ ಅವರು. ನೀವೀಗ ಏನು ನೋಡ್ತಾ ಇದ್ದಾರೆ, ಅವರ ಪತಿ ಕೂಡ ಇನ್ನೂ ಒಂದು ಪುಲ್ಲೋವರ್ ಏನು ಹಾಕಿದಾರಲ್ಲ ಈ ಬರ್ತ್ಡೇ ಟೈಮಲ್ಲಿ, ಅದನ್ನೇ ನೀವು ಗಮನಿಸ್ಬೋದು ಇಲ್ಲಿ, ಅವರೇನೆ. ಸೊ ಭಾಳ ಖುಷಿಯಾಗಿದ್ದಂಥ ಒಂದು ಫ್ಯಾಮಿಲಿ. ವೈಶಾಲಿ ಬಾಳಪ್ಪ ಅವ್ರನ್ನ ನಿನ್ನೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡಲಾಗಿತ್ತು ಹೆರಿಗೆಯ ಕಾರಣ. ಬೆಳಗ್ಗೆ ಎದೆನೋವು ಕಾಣಿಸ್ಕೊಳ್ಳುತ್ತೆ, ನಂತರ ಅವರು ಬದುಕಿ ಉಳಿಯೋತಿಲ್ಲ. 9:45 ನಾನು ನಿನ್ನೆ ಇಲ್ಲೇ ಅದನ್ರಿ ಸರ್, ಹಾಸ್ಪಿಟಲ್ ಬಿಟ್ಟು ಎಲ್ಲಿ ಹೋಗಿಲ್ಲ, ನಿನ್ನೆ ಇಲ್ಲೇ ಇದ್ದವ್ರು ನಾವು. ಇಲ್ಲೇ ಅದ ನಿನ್ನೆ ಎಲ್ಲ ಬರೋಬ್ಬರಿ ಐತೆ, ಏನು ಪ್ರಾಬ್ಲಮ್ ಇಲ್ಲ. ಇವ್ರು ಬೆಳಿಗ್ಗೆ ತ್ರಾಸ ಚಲೋ ಚೆಸ್ಟ್ ಪೇನ್ ಆಕೈತಿ. ಇವ್ರು ಕರೆದ್ರೆ ಬೇಜವಾಬ್ದಾರಿ ಮಾಡಕತ್ತಾರ. ನಮ್ಮನ್ನ ಹೊರಗೆ ಹಾಕಿದ್ರೆ ನಮ್ಮ ಮದರ್ ಕರೆದ್ರೆ ಒಂದು 2 ಸಲ, ಒಂದ್ಸಲ ಬಂದಿರ್ತಾರೆ, ಹೊಳ್ಳಿ ಬರಬಾರ ಬಿಟ್ಟಾರ. ಬೇಜವಾಬ್ದಾರಿ ಮಾಡ್ಕೋತ ಸಂಡೇ ರೇ ಅವರೆಲ್ಲ ಡಾಕ್ಟರ್ ಎಲ್ಲ ತಿರ್ಗಾಡಕ್ಕೆ ಮಾಡಕ್ಕೆ ಹೊರ ಮಕ್ಕಳನ್ನ ಕರ್ಕೊಂಡ. ಮತ್ತು ಹುಡುಗರ ಮತ್ತೆ ಏನು ಮಾಡೋರು ಅವ್ರು ಕಲಿ ಹುಡುಗರು ಭಾಳ ಇಲ್ಲ. ಆಮೇಲೆ ಈಗ ಹುಡುಗಿ ಐತ್ರಿ ಪಾಪ, ಒಂದು ಹುಡುಗಿ ಹುಟ್ಟಿದ್ರಿ. ಅದು ನಿನ್ನಿಂದ ಹಾಲಕ್ಕೆ ಕುಡ್ದಿಲ್ರಿ ಅದು ಆರಾಮ. ಹಾಂ, ನಮ್ಮ ಬೆಳಗಾವಿಯ ಪ್ರತಿನಿಧಿ ಸಹದೇವ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಸಹದೇವ್, ಬಳ್ಳಾರಿಯಲ್ಲಿ ಕೇಸ್ ನೋಡಿದ್ವಿ, ಅದಾದ್ಮೇಲೆ ಬೆಳಗಾವಿಯಲ್ಲೂ ಕೂಡ ಇಂಥದ್ದೇ ಕೇಸ್ಗಳು ಕಂಡು ಬಂದಿತ್ತು. ಆದರೆ ವೈಶಾಲಿ ಅವರ ವಿಚಾರದಲ್ಲಿ ಏನಾಯಿತು ನಿನ್ನೆ ಅಡ್ಮಿಟ್ ಮಾಡಿದ್ಮೇಲೆ? ಏನು ಆರೋಗ್ಯ ಸಮಸ್ಯೆ ಇತ್ತು, ಏನು ಕಾರಣ ಕೊಡ್ತಿದ್ದಾರೆ ಈಗ ಅಂತ ಈ ಆಸ್ಪತ್ರೆಯನ್ನೇ ಏನು ಹೇಳ್ತಾರೆ ಈಗ? ಅವಿನಾಶ್, ಏನು ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಮತ್ತೋರ್ವ ಬಾಣಂತಿ ವೈದ್ಯರ ನಿರ್ಲಕ್ಷ್ಯದಿಂದ ಸಾವನ್ನಪ್ಪಿರುವಂತದ್ದು ಕುಟುಂಬಸ್ಥರ ಆರೋಪ ಮಾಡ್ತಿರುವಂತದ್ದು. ಮುಖ್ಯವಾಗಿ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಗೋಡವಾಡ ಅನ್ನುವಂತ ಏನು ಗ್ರಾಮ ಇದೆ, ಆ ಗ್ರಾಮದ ನಿವಾಸಿಯಾಗಿರುವಂತಹ ವೈಶಾಲಿ ಮೊನ್ನೆ 2 ದಿನಗಳ ಹಿಂದಷ್ಟೇ ಹೆರಿಗೆ ನೋವು ಅಂತೇಳಿ ಅಲ್ಲಿ ಹುಕ್ಕೇರಿ ಪಟ್ಟಣದ ಸ್ಥಳೀಯ ಆಸ್ಪತ್ರೆಗೆ ದಾಖಲಾಗ್ತಾರೆ. ಅಲ್ಲಿಂದ ಅವರು ಬಿಮ್ಸ್ ಆಸ್ಪತ್ರೆಗೆ ರೆಫರ್ ಮಾಡಿರ್ತಾರೆ. ನಿನ್ನೆ ಅಷ್ಟೇ ಬಿಮ್ಸ್ ಆಸ್ಪತ್ರೆಗೆ ಬಂದು ದಾಖಲಾದ ಬಳಿಕ ಹೆರಿಗೆ ಕೂಡ ಆಗಿರತ್ತೆ, ಒಂದು ಹೆಣ್ಣು ಮಗು ಕೂಡ ಜನಿಸಿರತ್ತೆ. ನಿನ್ನೆ ಇಡೀ ಕುಟುಂಬಸ್ಥರು ಕೂಡ ಆ ಮಗುವನ್ನ ನೋಡ್ತಾರೆ, ತಾಯಿ ಜೊತೆಗೆ ಎಲ್ಲರೂ ಕೂಡ ಬಂದು ಭೇಟಿಯಾಗಿ ಹೋಗಿರ್ತಾರೆ. ಆದ್ರೆ ಇವತ್ತಿನ ಬೆಳಗಿನ ಜಾವ ಏಕಾಏಕಿ ಒಂದು ವೈಶಾಲಿಗೆ ಎದೆನೋವು ಕಾಣಿಸ್ಕೊಳ್ಳುತ್ತೆ. ತಕ್ಷಣ ಅಲ್ಲಿದ್ದಂತಹ ವೈದ್ಯರಿಗೆ ಮತ್ತು ನರ್ಸ್ಗಳಿಗೂ ಕೂಡ ತಿಳಿಸುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ಇವತ್ತು ರವಿವಾರ ಆಗಿರುವಂತಹ ಕಾರಣಕ್ಕಾಗಿ ಯಾರು ವೈದ್ಯರು ಇರಲಿಲ್ಲ ಆ ಸಂದರ್ಭದಲ್ಲಿ ಅನ್ನುವಂತ ಆರೋಪವನ್ನು ಕೂಡ ಕುಟುಂಬಸ್ಥರು ಮಾಡ್ತಾ ಇರುವಂತದ್ದು. ಸರಿಯಾದ ಸಮಯಕ್ಕೆ ಬಂದು ಚಿಕಿತ್ಸೆ ಕೊಡಬೇಕಿತ್ತು, ಅದರ ಜೊತೆಗೆ ಸರಿಯಾದ ರೀತಿಯಲ್ಲಿ ಅವರಿಗೆ ಔಷಧಿಗಳನ್ನ ಕೊಟ್ಟಿಲ್ಲ ಅನ್ನುವಂತ ಗಂಭೀರ ಆರೋಪವನ್ನು ಕೂಡ ಇಲ್ಲಿ ಮಾಡ್ತಾ ಇರುವಂತದ್ದು. ಅಂದ್ರೆ ಯಾವ ಔಷಧಿಗಳನ್ನ ಕೊಟ್ಟರು, ಏನಾಗಿದೆ ಅನ್ನುವಂತ ನಿಟ್ಟಿನಲ್ಲೂ ಕೂಡ ನಮಗೆ ಮಾಹಿತಿ ಬೇಕನ್ನುವಂತಹ ನಿಟ್ಟಿನಲ್ಲಿ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಿನ್ನೆವರೆಗೂ, ಅದು ಇವತ್ತಿನ ಬೆಳಗಿನ ಜಾವದವರೆಗೂ ಕೂಡ ಚೆನ್ನಾಗಿದ್ದಂತಹ ಬಾಣಂತಿ ಇವತ್ತು ಏಕಾಏಕಿ ಸಾವನ್ನಪ್ಪಿರುವಂತದ್ದು ಸಾಕಷ್ಟು ಅನುಮಾನಗಳಿದ್ದಾವೆ. ಹೀಗಾಗಿ ಈ ಬಗ್ಗೆ ಕೂಡ ಸರಿಯಾದ ನಿಟ್ಟಿನಲ್ಲಿ ತನಿಖೆ ಆಗ್ಬೇಕು. ಅದರ ಜೊತೆಗೆ ವೈದ್ಯರ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣಿಸ್ತಾ ಇರುವಂತದ್ದು. ಹೀಗಾಗಿ ಮರಣೋತ್ತರ ಪರೀಕ್ಷೆಯನ್ನ ಇದೇ ಆಸ್ಪತ್ರೆಯಲ್ಲಿ ಮಾಡಿದ್ದೆ ಆದ್ರೆ ಆ ವರದಿ ಕೂಡ ತಿರ್ಸ್ಬೋದು. ಇದಕ್ಕೆ ನಮಗೆ ನ್ಯಾಯ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಒತ್ತಾಯ ಮಾಡ್ತಾ ಇದ್ರೆ ಮತ್ತು ಮರಣೋತ್ತರ ಪರೀಕ್ಷೆಗೂ ಕೂಡ ಬಿಡ್ತಾ ಇಲ್ಲ. ಅವಿನಾಶ್, ಧನ್ಯವಾದ ಸಹದೇವ್.